ತುಮಕೂರು ನಗರದಲ್ಲಿ SIRಗೆ ಸಂಬಂಧಪಟ್ಟಂತೆ 2 ದಿವಸದಿಂದ ಏನು 30ನೇ ತಾರೀಕಿಂದ ಶುರು ಆಗಿದೆ. ಇವತ್ತು ಸಾಕಷ್ಟು ಕಡೆ ಅಧ್ವಾನ ಆಗ್ತಾಯಿದೆ. ಇವತ್ತು ನಗರದಲ್ಲೂ ಕೂಡ ಸಾಕಷ್ಟು ವಾರ್ಡ್ಗಳಲ್ಲಿ ಇವತ್ತು ಏನು ಮನೆಗೆ ಹೋಗೋದು ಬಿಟ್ಟು ಈ BLOಗಳು ಅವ್ರು ಹೇಳಿದ ಹಾಗೆ ಕೆಲವು ಮಸೀದಿಗಳಲ್ಲಿ, ಕೆಲವು ಶಾದಿ ಮಾಲ್ಗಳಲ್ಲಿ ಮತ್ತು ಮೈದಾನಗಳಲ್ಲಿ ಕೂರಿಸ್ಕೊಂಡು ಮಾಡ್ತಿರೋದಂದ್ರೆ ನಾವು ಆಲ್ರೆಡಿ ಕಂಪ್ಲೇಂಟ್ ಮಾಡಿದ್ದೀವಿ. ನಾನು ನಿಮ್ಮ ಮುಂದೆ ಬಂದು ಇವಾಗ ಹೇಳ್ತಾ ಇದ್ದೆ ಅಫಿಷಿಯಲ್ ಆಗಿ, ಬಟ್ ಆಲ್ರೆಡಿ ನಾವು ಕಾನೂನಾತ್ಮಕವಾಗಿ ಅಫಿಷಿಯಲ್ ಆಗಿ ವಿ ಹ್ಯಾವ್ ಲಾಟ್ ದಿ ಕಂಪ್ಲೇಂಟ್ ವಿತ್ ನಮ್ಮ ಏನು ನಗರ ಪಾಲಿಕೆ ಏನು ಕಮಿಷನರ್ ಇದ್ದಾರೆ ಶುಭಾ ಅವರು ಮತ್ತು ತುಮಕೂರು ಇನ್ಚಾರ್ಜ್ ಇರುವಂಥ ಏನು ಮನು ಅಂತ ಏನು DC ರೆವಿನ್ಯೂ ಕಾರ್ಪೊರೇಷನಲ್ಲಿ ಅವ್ರಿಗೆ ನಾವು ಗಮನಕ್ಕೆ ತಂದಿದ್ದೀವಿ. ರಿಟರ್ನಲ್ಲೂ ಕೂಡ ಆಲ್ರೆಡಿ ನಮ್ಮ BLOವನ್ನು ಕಂಪ್ಲೇಂಟನ್ನು ಕೊಟ್ಟಿದ್ದಾರೆ. ಇದು ಒಂದು ಭಾಗ ಆದರೆ, ಇನ್ನೊಂದು ಕಡೆ ಇವರು ವಾಲ್ಮೆನ್ನು ಲೈನ್ಮೆನ್ಗಳನ್ನ ಇಟ್ಕೊಂಡು ಎಲ್ಲೆಲ್ಲ ಬೇಕಾಬಿಟ್ಟು ಪಾಂಪ್ಲೆಟ್ಗಳ ಥರ ಹಂಚಿಸ್ತಾ ಇದ್ದಾರೆ. ಇವೆಲ್ಲವನ್ನೂ ಕೂಡ ನಾವು ಗಮನಕ್ಕೆ ತಂದಿದ್ದೇವೆ. ಇವರು ತುಮಕೂರು ನಗರದಲ್ಲಿ ಈ ರೀತಿ ಏನಾರು ಅಧ್ವಾನ ಮಾಡೋಕ್ಕೆ ಹೋದರೆ ನಾವು ಕೂಡ ಈಗ ಆಲ್ರೆಡಿ ಲೆಟರ್ DCಗೂ ಕೂಡ ಬರೆದಿದ್ದೀವಿ ಮತ್ತು ಎಲೆಕ್ಷನ್ ಕಮಿಷನ್ಗೂ ಕೂಡ ನಾವು ಬರ್ತೀವಿ. ಇದು ಮಾಡೋಂಥ ಉದ್ದೇಶ ಏನು ಅಂತ ಈಗ ಸುರೇಶ್ ಗೌಡ್ರು ಹೇಳಿದ್ರು, ವೋಟರ್ ಲಿಸ್ಟ್ ಕ್ಲೀನ್ ಆಗಬೇಕು, ಭಾರತೀಯ ಪ್ರಜೆ ಅವನು ಯಾವುದೇ ಧರ್ಮದವನಿರಲಿ ಅವನು ಭಾರತೀಯ ಪ್ರಜೆ ಆಗಿರಬೇಕು ಮತ್ತು 1 ವೋಟ್ ಮಾತ್ರ ಹಾಕಬೇಕು. ಇವೆರಡೇ ಮುಖ್ಯ ಉದ್ದೇಶ ಇದು. ಕೆಲವ್ರದ್ದು 5-5 ವೋಟ್ ಇದ್ದಾವೆ, ಉದ್ದೇಶಪೂರ್ವಕವಾಗಿ ಕೆಲವು ಮಾಡಿಸ್ಕೊಂಡವ್ರೆ, ಕೆಲವ್ರು ಗೊತ್ತಿಲ್ಲದಂಗೆ 2-2 3-3 ಕಡೆ ಇದೆ. ಮತ್ತು ಬೇರೆ ದೇಶದ ನ್ಯಾಷನಲ್ಸ್ ಏನು ಬಾಂಗ್ಲಾದೇಶದವರು ಸಾಕಷ್ಟು ನನ್ನ ಲೆಕ್ಕ 2-3 ಕೋಟಿ ಮೇಲೆ ಇದೆ ಅಂತ ಒಂದು ಅಂದಾಜು ಹೇಳ್ತಾರೆ. ಆಧಾರ್ ಕಾರ್ಡ್ಗಳು ಹೆಂಗೋ ಮಾಡಿಸ್ಕೊಂಬಿಟ್ಟಿದ್ದಾರೆ. ಅವ್ರುಗಳ್ನ ಯಾವುದೇ ಕಾರಣಕ್ಕೂ ಕೂಡ ನಮ್ಮ ದೇಶದಲ್ಲಿ ಹಕ್ಕು ಕೊಡಬಾರ್ದು. ಮುಂದೆ ಅವರಿಗೆ ಕಾನೂನು ದೊಡ್ಡ ಪ್ರಾಬ್ಲಮ್ ಆಗ್ತದೆ, ನಮಗೆ ಲಾ ಆ್ಯಂಡ್ ಆರ್ಡರ್ ಪ್ರಾಬ್ಲಮ್ ಆಗ್ತದೆ, ನಮ್ಮ ದೇಶಕ್ಕೆ ಸೆಕ್ಯೂರಿಟಿ ಥ್ರೆಟ್ ಆಗ್ತದೆ. ಇವೆಲ್ಲ ಉದ್ದೇಶ ಇಟ್ಕೊಂಡು ಇವತ್ತು ವೋಟರ್ ಲಿಸ್ಟ್ನ ಏನು ಶುದ್ಧೀಕರಣ ಮಾಡೋದಕ್ಕೆ ಸ್ಪೆಷಲ್ ಇಂಟೆನ್ಸಿವ್ ರಿವಿಷನ್ನ ಮಾಡೋಂಥದ್ದು. ಅದರಿಂದ ತುಮಕೂರು ನಗರದಲ್ಲಿ ದೊಡ್ಡ ಮಟ್ಟದ ಈ ರೀತಿ ಒಂದು ಏನು ಕೆಲವು ಕಡೆ ಆಗ್ತಿದೆ ಅದನ್ನು ನಾವು ಆಲ್ರೆಡಿ ಗಮನಕ್ಕೆ 3 ದಿವಸದಿಂದನೇ ಕಂಪ್ಲೇಂಟ್ ಕೊಟ್ಟಿದ್ದೇವೆ. ಸೀರಿಯಸ್ ಆಗಿ ಆ್ಯಕ್ಷನ್ ಮಾಡಬೇಕು. BLOಗಳಿಗೆ ಜವಾಬ್ದಾರಿ ಕೊಟ್ಟು ಇವರು ಹೆಂಗಂಗೋ ಮಾಡೋಂಗಿಲ್ಲ. ಮನೆಗೆ ಹೋಗಿ ಇವರು ಏನು ಟ್ರೈನಿಂಗ್ ಕೊಟ್ಟಿದ್ದಾರೆ ನಾವು ಕೇಳಬೇಕೀಗ. ಅವ್ರಿಗೆ ಟ್ರೈನಿಂಗೇ ಕೊಟ್ಟಿಲ್ಲ ಅನಿಸುತ್ತೆ. ಇವರಿಗೆ ಟ್ರೈನಿಂಗ್ ಕೊಟ್ಟಿರೋದು ಯಾರೋ ನನ್ನ ಲೆಕ್ಕ ಕಾಂಗ್ರೆಸ್ ಸರ್ಕಾರದವ್ರು ಏನೋ ಟ್ರೈನಿಂಗ್ ಕೊಟ್ಬಿಟ್ಟವ್ರ, ಇಲ್ಲ ಲೀಡ್ರುಗಳು ಹೆಂಗೆ ಹೋಗಿ ಹೆಂಗೆ ಸೇರಿಸ್ಬೇಕು ದುಂಬಿ ಅಂತ ಗೊತ್ತಾಗ್ತಿಲ್ಲ. ಅದರಿಂದ ವಿ ಆಲ್ರೆಡಿ ಕಂಪ್ಲೇಂಟ್ ಇವತ್ತು ಅಫಿಷಿಯಲ್ ಆಗಿ ನೀವು ಪ್ರಶ್ನವರು ಸಿಕ್ಕಿರೋದ್ರಿಂದ ಇಲ್ಲಿ ಹೇಳ್ತಾ ಇದ್ದೀವಿ ನಾವು. ಥ್ಯಾಂಕ್ ಯು.